ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೀತಾ ಭಟ್. ನಮ್ಮನೆ ತೋಟದಲ್ಲಿ ಅನಾನಸಿನ ಗಿಡ ಇಲ್ಲೇ, ಹಾಗಾಗಿ ಪಕ್ಕದ ಮನೆಯವರು ಅನಾನಸ್ ಕೊಟ್ಟಿದ್ದ, ಗಿಡ ಕೊಟ್ಟಿದ್ದ, ಅನಾನಸು ಕೊಟ್ಟಿದ್ದ, ಗಿಡನೂ ಕೊಡ್ತಿದ್ದ. ಗಿಡ ಬೇಕು ಅಂದಿದ್ದೆ, ಹಂಗಾಗಿ ಕೊಡ್ತಿದ್ದ. ಅನಾನಸ್ನ ಗಿಡನ ನಾನೇ ಸ್ವಂತ ನೆಡವು ಅಂದ್ಕೊಂಡಿದ್ದೆ. ಹೆಂಗಾಗ್ತೂ ಗೊತ್ತಿಲ್ಲ. ಪುಟಿ ಪುಟಿ ಗಿಡ. ಮಳೆ ಜಾಸ್ತಿ ಆದರೆ ಬದುಕ್ತಾ ಏನೋ ಗೊತ್ತಿಲ್ಲ. ನಾನು ಹುಟ್ಟಿದಾಗಿಂದ ಅಪ್ಪನ ಮನೆಯಲ್ಲಿ ಅನಾನಸಿನ ಗಿಡ ನೋಡಿಯೇ ಬೆಳೆದವ ನಾನು. ನನ್ನ ಅಪ್ಪನ ಮನೆಯಲ್ಲಿ ಬೇಕಾದಷ್ಟು ಇತ್ತು ಅನಾನಸು. ನನ್ನ ಅಪ್ಪನ ಮನೆ ಯಲ್ಲಾಪುರ ಮಾಗೋಡು. ಆದರೆ ಈಗ ಅಪ್ಪನ ಮನೆ ಮಿಸ್ ಮಾಡ್ಕೊತಾ ಇದ್ದೆ. ಈಗ ಹೋಗೋ ಹಾಗಿಲ್ಲ ಅಪ್ಪನ ಮನೆಗೆ. ಮಿಸ್ ಯು ಅಪ್ಪನ ಮನೆ. ನನ್ನ ಅಪ್ಪನ ಮನೆಯಲ್ಲಿ ವಾಟೆ ಮರ ಅಂದರೆ ವಾಟೆಕಾಯಿ ದೊಡ್ಡ ದೊಡ್ಡದು ಹಸಿರಾಗೋದು, ಅದು ಹುಳಿ ಮಾಡೋದು. ಹುಳ್ಸೆಹಣ್ಣು ಮೊದಲಿಗೆ ಹುಳಿ ಸೊಪ್ಪು ಮಾಡೋದು. ಹಾಗೆ ಹಲಸಿನ ಮರ, ಬಕ್ಕೆ ಮರ, ಮುರುಗ್ಲು ಮರ, ಹಾಗೆ ನೆಲ್ಲಿಕಾಯಿ, ಹಾಗೆ ಇನ್ನೂ ರಾಶಿ ಇತ್ತು. ಎಲ್ಲ ಹೆಣ್ಮಕ್ಳಿಗೂ, ಮದುವೆ ಮಾಡಿಕೊಟ್ಟ ಹೆಣ್ಮಕ್ಳಿಗೆ ಅಪ್ಪನ ಮನೆ ಇಲ್ಲದೆ ಬದುಕೋದು ತುಂಬಾ ಕಷ್ಟ. ದಯವಿಟ್ಟು ಮದುವೆ ಮಾಡಿಕೊಟ್ಟ ಹೆಣ್ಮಕ್ಳ ಅಪ್ಪನ ಮನೆಗೆ ಕರೆದು ವರ್ಷದಲ್ಲಿ ಒಂದು ದಿವಸ ಕರೆದು ಪ್ರೀತಿಯಿಂದ ಊಟ ಹಾಕಿ. ಅವಕ್ಕಷ್ಟೇ ಖುಷಿ ಆಗ್ತು ಹೆಣ್ಮಕ್ಳಿಗೆ. ಆವಾಗಿನ ಕಾಲದಲ್ಲೆಲ್ಲ ಮನೇಲಿ ಹೆಣ್ಮಕ್ಳು ಇದ್ದ ಅಂದರೆ ಮೊದಲು ಮದುವೆ ಮಾಡಿ ಕಳಿಸ್ಬಿಡವು, ಯಾವ ಗಂಡಾದರೂ ಅಡ್ಡಿಲ್ಲ ಹೇಳಿ ಮದುವೆ ಮಾಡಿಬಿಡ್ತಿದ್ದ. ಗಂಡನ ಮನೇಲಿ ಹಿಂದೆ ಮುಂದೆ ಎಂಥದ್ದು ನೋಡ್ತಿದ್ವಿಲ್ಲ. ಅವು ಹೆಂಗಿದ್ದ ಮನುಷ್ಯ, ಹೆಂಗೆ ಎಂಥದ್ದು ವಿಚಾರ ಮಾಡದೆ ಮದುವೆ ಮಾಡಿ ಕೊಟ್ಬಿಡ್ತಿದ್ದ. ಪಾಪ ಕೆಲವೊಂದು ಹೆಣ್ಮಕ್ಳೆಲ್ಲ ತುಂಬ ಕಷ್ಟದಿಂದ ಇದ್ದ. ಈಗಲೂ ತುಂಬ ಕಷ್ಟದಿಂದನೇ ಇದ್ದ ಕೆಲವೊಂದು ಹೆಣ್ಮಕ್ಳೆಲ್ಲವ. ಯಾರೂ ಮನಸ್ಸಲ್ಲಿದ್ದದ್ದು ಹೇಳ್ಕತ್ವಿಲ್ಲ. ಅಪ್ಪನ ಮನೆಯೂ ಖುಷಿಯಾಗಿರಲಿ ಹೇಳ್ಕೊಂಡು. ದಯವಿಟ್ಟು ಅಪ್ಪ ಅಮ್ಮ ಆದವು ಹೆಣ್ಮಕ್ಳನ್ನು ವಿಚಾರಿಸಿ ಚಲೋ ಮಾಡಿ ನೋಡ್ಕೊಳ್ಳಿ ಹೆಣ್ಮಕ್ಳು. ಈಗ ನಾನು ಹೇಳಿದ ಮಾತು ತುಂಬ ಜನರು ಹೆಣ್ಮಕ್ಳ ಮನಸ್ಸಲ್ಲಿ ಇರ್ತು, ಆದರೂ ಬಾಯಿ ಬಿಡ್ತಾ ಇಲ್ಲ ಅಷ್ಟೇ. ಎಲ್ಲ ಮುಚ್ಕೊಂಡು ಒಳಗೆ ಕೊರಗ್ತಾ ಇರ್ತಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ಸ್ ಕೊಡಿ. ಇವತ್ತಿಗೆ ಇಷ್ಟೇ ಗಿಡ ನೆಡೋದು. ಹಾಗೆ ಗಿಡ ನೆಟ್ಟಾದಮೇಲೆ ಇಲ್ಲೊಂದು ಪೇರ್ಲು ಮರ ಇತ್ತು. 1-2-3 ಹಣ್ಣಾಗಿತ್ತು. ಇದು ಬಿಳಿ ಪೇರ್ಲೆ ಅಲ್ಲ, ಕೆಂಪು ಪೇರ್ಲೆ. ಈ ಕೆಂಪು ಪೇರಳೆ ಹಣ್ಣಿನಲ್ಲಿ ಕಿತ್ತಳೆ ಹಣ್ಣಿಗಿಂತಲೂ ಹೆಚ್ಚಿನ ಪ್ರಮಾಣದ ವಿಟಮಿನ್ ಇರ್ತದೆ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡ್ತು. ಬಿಳಿ ಪೇರ್ಲೆಗಿಂತ ಈ ಕೆಂಪು ಪೇರ್ಲೆಯಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ. ಈ ಪೇರ್ಲೆ ಹಣ್ಣಂತೂ ತುಂಬ ರುಚಿಯಾಗಿದ್ದು. ಹಾಗೆ ಮಳೆಗಾಲದಲ್ಲಿ ಹಾಗೆ ತಿಂದರೆ ಥಂಡಿ ಆಗೋರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನು, ಟೇಸ್ಟು ಮಸ್ತ್ ಬತ್ತು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಅಕ್ಕ. ಟಾಟಾ, ಬಾಯ್ ಬಾಯ್.